Next one important result. This is one very important result in NET exam. There are so many questions in that, but I include only 2 or 3 questions only because I am concentrating fully on system of ODE. Okay. So if y dash is equal to 1 by 1 minus alpha into y power alpha with y of a is equal to 0, where this alpha is greater than or equal to 0 and this alpha belongs to 0, 1 x greater than 0. ಇಲ್ಲಿ ನೋಡಿ given differential equation ಯಾವ ಟೈಪ್ ಹೇಳ್ತಾ ಇದ್ದೀವಿ ಅಂತ, y dash ಅಂದರೆ this is first order power 1 ಇದೆ first degree. This is one type of first order first degree differential equation. Okay, so that is ಇದು ಯಾವ ಫಾರ್ಮ್ ಅಲ್ಲಿ ಇದ್ದಾಗ y dash is equal to 1 by 1 minus alpha into y power alpha. Here y power alpha ಇದೆಯಲ್ಲ, this is very important. ಓಕೆ, ಸೊ ಈ ಆಲ್ಫಾ ಏನಾಗಿರಬೇಕು ಅಂತ ಅಂದರೆ ಇಟ್ ಶುಡ್ ಬಿಲಾಂಗ್ಸ್ ಟು ದ ಓಪನ್ ಇಂಟರ್ವಲ್ 0, 1. ಓಕೆ, ಇಟ್ ಶುಡ್ ದಿಸ್ ಇಸ್ ನಾಟ್, ಇಟ್ ಶುಡ್ ಬಿಲಾಂಗ್ಸ್ ಟು ದ ಓಪನ್ ಇಂಟರ್ವಲ್ 0, 1. ಆಲ್ಫಾ ಶುಡ್ ಬಿ ದ ನಂಬರ್ ಬಿಟ್ವೀನ್ 0 ಆ್ಯಂಡ್ 1. ಅದಿದ್ದಾಗ ಮಾತ್ರ ನಾನು ಈ ರಿಸಲ್ಟ್ ಹೇಳ್ತಾ ಇರೋದು, ಉಳಿದಿರೋ ಕೇಸಿಗೆ ರಿಸಲ್ಟ್ ಇಲ್ಲ ಇದು. ಓಕೆ, ಸೊ ಯಾವಾಗ ಈ ಆಲ್ಫಾ ಈಸ್ ಬಿಟ್ವೀನ್ 0 ಆ್ಯಂಡ್ 1, ದೆನ್ ಓನ್ಲಿ ದಿಸ್ ರಿಸಲ್ಟ್ ಈಸ್ ಟ್ರೂ. ಯು ಹ್ಯಾವ್ ಟು ಚೆಕ್ ಥರೋಲಿ ದಿಸ್. ಓಕೆ, ಯಾವಾಗ ಅವ್ರು ಕ್ವಶನ್ ಕೊಟ್ಟಾಗ ನೀವು ಆ ಆಲ್ಫಾನ ಕರೆಕ್ಟಾಗಿ ಚೆಕ್ ಮಾಡಬೇಕು. ಆ್ಯಂಡ್ ದಿಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಓಕೆನಾ? ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಸೇ 1 by 1 minus alpha ಇದೆಯಲ್ಲ, ಇದು ಕಾನ್ಸ್ಟೆಂಟ್, ರೈಟ್? ಆಲ್ಫಾ ಕಾನ್ಸ್ಟೆಂಟ್ ಅಲ್ವಾ? ಸೊ 1 by 1 minus alpha ಕೂಡ ಕಾನ್ಸ್ಟೆಂಟು. ಇದಿಲ್ಲ ಅಂದ್ರೂ ನಡೆಯುತ್ತೆ. ಆ ಈಕ್ವೇಷನಲ್ಲಿ ಅವರು y dash is equal to y power alpha ಅಂತಲೂ ಕೊಟ್ಟಿರ್ಬೋದು. ಹಂಗಿದ್ದಾಗ ಸೊಲ್ಯೂಷನ್ ಏನಾಗಿರುತ್ತೆ ಅಂತ, ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ನೀವು ವೇರಿಯಬಲ್ ಸಪ್ರಬಲ್ ಮೂಲಕ ಸಾಲ್ವ್ ಮಾಡ್ಬೋದು. ನೀವು ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ತೀರಾ. ಇಲ್ಲಿ ನಾನು ಸೊಲ್ಯೂಷನ್ ಏನು ಹೇಳ್ತಾ ಇಲ್ಲ, ನೀವೇ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಬಟ್ ಅಲ್ಲಿ ಸ್ಟ್ಯಾಂಡರ್ಡ್ ರಿಸಲ್ಟ್ ಕೊಟ್ಟಿರೋದೇನು ಅಂತ ಅಂದರೆ, ದೆನ್ ಸೊಲ್ಯೂಷನ್ ನಿಮಗೆ ಯಾವ ಫಾರ್ಮಲ್ಲಿರುತ್ತೆ, y of x is equal to x minus a power 1 by 1 minus alpha. ಓಕೆ, ನೀವು ವೇರಿಯಬಲ್ ಸಪ್ರಬಲ್ ಮೂಲಕ ಸಾಲ್ವ್ ಮಾಡಿದರೆ ಇದೇ ಸಿಗುತ್ತೆ ನಿಮಗೆ. ಏನಿದೆ ಸೊಲ್ಯೂಷನ್ನು, y of x is equal to x minus a power 1 by 1 minus alpha. ನಿಮಗಿಲ್ಲೇನಾದರೂ ಜಸ್ಟ್ 1 by 1 minus alpha ಇಲ್ಲಿಲ್ಲ ಅಂತಂದರೆ ಈ ಎಕ್ಸಿಗೆ 1 minus alpha ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ಓಕೆನಾ? ಸೊ ಇದನ್ನೇನು ನೀವು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ತೀರ. ಓಕೆ, ಇಫ್ ದಿಸ್ ಈಸ್ ಅ ಸೊಲ್ಯೂಷನ್, ದೆನ್ ವಿ ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಫಂಕ್ಷನ್ ಲೈಕ್ ದಿಸ್. y of x is equal to 0 when x is lying in between 0 and delta, and y of x is equal to x minus a minus delta power 1 by 1 minus alpha when x is greater than delta. That means ಹೆಂಗೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಜಸ್ಟ್ ತೋರಿಸ್ತೀನಿ ನಾನು. y of x ಗೆ ಸೊಲ್ಯೂಷನ್ ಏನು ಬಂದಿದೆ, x minus a whole power 1 by 1 minus ಆಲ್ಫಾ. ಓಕೆ, ಇಫ್ ಈ ಇನಿಷಿಯಲ್ ಕಂಡೀಷನಲ್ಲಿ ಏನಾದರೂ ಈ a 0 ಆಗಿತ್ತು ಅಂದರೆ ಇಲ್ಲಿ a 0 ಆಗಿರುತ್ತೆ. ಓಕೆ, ಸೊ ಈ ಗ್ರಾಫ್ ಹೆಂಗಿರುತ್ತೆ ನಿಮಗೆ, ಈ ಥರ ಇರುತ್ತೆ. ಬಿಕಾಸ್ 1 by 1 minus alpha ಈಸ್ ಗ್ರೇಟರ್ ದ್ಯಾನ್ 1. ಗ್ರೇಟರ್ ದ್ಯಾನ್ 1 ಯಾಕೆಂದರೆ ಆಲ್ಫಾ ಬಿಲಾಂಗ್ಸ್ ಟು 0, 1 ಆಗಿರೋದ್ರಿಂದ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 1. ಎಕ್ಸಿಗೆ ಪವರ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಗ್ರಾಫ್ ಯಾವ ಥರ ಇರುತ್ತೆ, ಈ ಥರ ಎಕ್ಸ್ ಸ್ಕ್ವಯರ್ ಗ್ರಾಫ್ ಈ ಥರ. ಓಕೆ, ಸೊ ಈ ಥರ ಇರುತ್ತೆ. ಇದನ್ನು ನೀವು ಹೆಂಗೆ ಎಕ್ಸ್ಟೆಂಡ್ ಮಾಡ್ತೀರಿ, ಅಲ್ಲಿ ನೋಡಿ, ವೆನ್ ಎಕ್ಸ್ ಈಸ್ ಲೈಯಿಂಗ್ ಇನ್ ಬಿಟ್ವೀನ್ 0 ಆ್ಯಂಡ್ ಡೆಲ್ಟಾ, ವೇರ್ ದಿಸ್ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಒಂದು ಡೆಲ್ಟಾನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಇಲ್ಲೊಂದು ಡೆಲ್ಟಾ. ಸೊ 0 to ಡೆಲ್ಟಾದಲ್ಲಿ ಆ ಫಂಕ್ಷನ್ನ 0 ಮಾಡಿಬಿಡ್ತೀವಿ, ಅಂದರೆ ಈ ಥರ 0. ಆ್ಯಂಡ್ ಆಫ್ಟರ್ ಡೆಲ್ಟಾ ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಡೆಲ್ಟಾ, ಅದೇ ಫಂಕ್ಷನ್ನೇ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿರ್ತೀವಿ. ವೆನ್ ಗ್ರಾಫ್ ಈಸ್ ಮೂವಿಂಗ್ ಫಾರ್ವರ್ಡ್ ಇನ್ ಎಕ್ಸ್ ಆಕ್ಸಿಸ್, ಸೊ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಎಕ್ಸ್ ಮೈನಸ್ ದಟ್ ನಂಬರ್. ಸೊ ಅದಕ್ಕೆ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಮೈನಸ್ ಡೆಲ್ಟಾ ರೀಪ್ಲೇಸ್ ಆಗುತ್ತೆ. ಅದೆಲ್ಲ ಗ್ರಾಫಿನ್ ರೂಲ್ಸ್ಗಳಿದ್ದಾವೆ, ಅದು ನಿಮಗೆ ಗೊತ್ತಿಲ್ಲ ನನಗೆ. ಒಂದು ಗ್ರಾಫು ಎಕ್ಸ್ ಆ್ಯಕ್ಸಿಸಲ್ಲಿ ಮೂವ್ ಆದಾಗ ಸಪೋಸ್ ಕೆ ಯೂನಿಟ್ ಅಷ್ಟು ಮೂವ್ ಆದರೆ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಎಕ್ಸ್ ಮೈನಸ್ ಕೆ ಮಾಡಬೇಕು, ಅವಾಗ ಅದರದ್ದು ಗ್ರಾಫ್ ಸಿಗುತ್ತೆ ನಿಮಗೆ. ಓಕೆನಾ? ಸೊ ಎಕ್ಸ್ಟೆಂಡೆಡ್ ಗ್ರಾಫ್ ಹೆಂಗೆ ಬರುತ್ತೆ, ಈ ಥರ ಬರುತ್ತೆ. ಸೊ ನಾವು ಈ ಥರ ಇದ್ದಿದ್ದು ಸೊಲ್ಯೂಷನ್ನ ಹೇಗೆ ಎಕ್ಸ್ಟೆಂಡ್ ಮಾಡಿದ್ವಿ, ಈ ಥರ ಎಕ್ಸ್ಟೆಂಡ್ ಮಾಡಿದ್ವಿ. ಹಂಗಂತ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಅದು ಸೊಲ್ಯೂಷನ್ ಆಗಿದೆ ಅಂತ ಅಲ್ಲ, ನಾವು ಅದನ್ನು ಚೆಕ್ ಮಾಡ್ತೀವಿ. ಸೊಲ್ಯೂಷನ್ ಆಗುತ್ತೆ. ಅದು ಹೆಂಗೆ ಚೆಕ್ ಮಾಡ್ತೀವಿ ಅಂತಂದರೆ, y of x ಇದೆ, ಎಕ್ಸ್ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಏನಿದೆ, y dash ಫೈಂಡ್ ಔಟ್ ಮಾಡಬೇಕು ಇದಕ್ಕೆ. ಆ್ಯಂಡ್ ನೀವು RHS ಅಲ್ಲಿ ಏನಿದೆ 1 by 1 minus alpha into y power alpha ಫೈಂಡ್ ಔಟ್ ಮಾಡಬೇಕು. ಎರಡು ಈಕ್ವಲ್ ಆಗ್ತವೆ.
ಸೊ ಇಟ್ ಈಸ್ ದ ಸೊಲ್ಯೂಷನ್ ಅಂತೇಳಿ ಪ್ರೂವ್ ಮಾಡಿರ್ತೀವಿ. ಸೊ ಇಲ್ಲಿ ಅದನ್ನೆಲ್ಲ ಹೇಳಕ್ ಹೋಗಲ್ಲ ನಾನು. ಓಕೆ, ಸೊ ಇಲ್ಲಿ ಮೇನ್ ಥಿಂಗ್ ಏನು ಅಂತಂದರೆ ನಿಮಗೆ ಸೊಲ್ಯೂಷನ್ y of x ನೀವು ಫೈಂಡ್ ಔಟ್ ಮಾಡ್ತೀರಾ, ಬಟ್ ವಿ ಕ್ಯಾನ್ ಎಕ್ಸ್ಟೆಂಡ್ ದಟ್ y of x ಲೈಕ್ ದಿಸ್. ಇದನ್ನೊಂದು ನೆನ್ಪಿಟ್ಕೋಬೇಕು ಯಾವ ಥರ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ. ಓಕೆ, ಸೊ ನಾನು ಈ ಥರ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಅಲ್ಲಿ ನೋಡಿ ಆ ಡೆಲ್ಟಾಗೆ ನಾನು ಏನು ಬೇಕಾದರೂ ವ್ಯಾಲ್ಯೂ ಕೊಡ್ಬೋದಲ್ವಾ. ಇಲ್ಲಿ ನೋಡಿ ಡೆಲ್ಟಾಗೆ ಎಕ್ಸ್ಟೆಂಡ್ ಮಾಡಿದ್ದೀನಲ್ವಾ, ನಾನು ಇದನ್ನು 1 ಕೊಡ್ತೀನಿ, ಅವಾಗ ಒಂದು ಸೊಲ್ಯೂಷನ್ ಸಿಗುತ್ತೆ. ನೆಕ್ಸ್ಟ್ 2 ಕೊಟ್ಟು ಈ ಥರ ಎಕ್ಸ್ಟೆಂಡ್ ಮಾಡ್ತೀನಿ, ಅವಾಗ ಒಂದು ಸೊಲ್ಯೂಷನ್ ಸಿಗುತ್ತೆ. 3 ಕೊಟ್ಟು ಈ ಥರ ಎಕ್ಸ್ಟೆಂಡ್ ಮಾಡ್ತೀನಿ, ಅವಾಗ ಒಂದು ಸೊಲ್ಯೂಷನ್ ಸಿಗುತ್ತಲ್ವಾ. ಅಂದರೆ ದಿಸ್ y of x is solution for the given differential equation for all delta greater than or equal to 0. ಆ ಡೆಲ್ಟಾಗೆ ಯಾವುದೇ ಪಾಸಿಟಿವ್ ನಂಬರ್ ಕೊಟ್ರು ಅವೆಲ್ಲ ನಿಮಗೆ ಸೊಲ್ಯೂಷನ್ ಆಗ್ತವೆ. ಓಕೆ, ಅಂದರೆ ಎಷ್ಟು ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದ್ದಾವೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದೆ. ದಟ್ ಈಸ್ ದ ರಿಸಲ್ಟ್ ಹಿಯರ್. ಮೇನ್ ರಿಸಲ್ಟ್ ಏನು ಅಂತಂದರೆ, ಇಫ್ ದ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಷನ್ y ಡ್ಯಾಶ್ ಇಸ್ ಈಕ್ವಲ್ ಟು y ಪವರ್ ಆಲ್ಫಾ, ಪಾಸಿಟಿವೇ ಇರಬೇಕು, ಪ್ಲಸ್ y ಪವರ್ ಆಲ್ಫಾನೇ ಇರಬೇಕು, ಮೈನಸ್ ಇದ್ರೆ ಆಗಲ್ಲ, ಪ್ಲಸ್ y ಪವರ್ ಆಲ್ಫಾ ವೇರ್ ದಟ್ ಆಲ್ಫಾ ಬಿಲಾಂಗ್ಸ್ ಟು 0 ಓಪನ್ ಇಂಟರ್ವಲ್ 0,1 ಇರಬೇಕು. ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ದಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಇಷ್ಟೇ ಕೇಳೋದು. ಅದೇನು ಸೊಲ್ಯೂಷನ್ ಅಂತ ಕೇಳಿದ್ದಾರೆ, ಒಂದು 3-4 ಸಲ ಕೇಳಿದ್ದಾರೆ, ಇತ್ತೀಚೆಗೆ ಕೇಳಿಲ್ಲ, 18ವರೆಗೂ ಕೇಳಿದ್ದಾರೆ. ಓಕೆ, ಅದೇನು ಸೊಲ್ಯೂಷನ್ ಅಂತ y of x ಎಕ್ಸ್ಟೆಂಡೆಡ್ ಸೊಲ್ಯೂಷನ್ ಬರ್ದಿದ್ದೀನಲ್ಲ ಅದನ್ನು ಕೇಳಿದ್ದಾರೆ. ಓಕೆ, 18ವರೆಗೂ ಕೇಳಿದ್ದಾರೆ ಆ ಫಂಕ್ಷನ್ನ. ಓಕೆನಾ, ಸೊ ಅದನ್ನೊಂದು ಹೆಂಗೆ ಎಕ್ಸ್ಟೆಂಡ್ ಮಾಡೋದು ಅಂತ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಈ ಥರ ನೀವು ODE PDಯಲ್ಲಿ ಜಸ್ಟ್ ರಿಸಲ್ಟ್ಗಳು ನೆನ್ಪಿಟ್ಕೋಬೇಕು ಅಷ್ಟೇ. ನೀವು ಥಿಯರಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಭಾಳ ಏನೂ ಇರಲ್ಲ ಇದರಲ್ಲಿ. ಜಸ್ಟ್ ರಿಸಲ್ಟ್ಗಳು ಮತ್ತು ಶಾರ್ಟ್ ಟ್ರಿಕ್ಸ್ಗೆ ಏನಾದರೂ ಇದ್ದರೆ ಅದನ್ನ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ, ಸೊ ಇವಾಗ ಈ ರಿಸಲ್ಟ್ ಅರ್ಥ ಆಯ್ತಾ? ನಿಮಗೆ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಯಾವ ಫಾರ್ಮಲ್ಲಿ ಇರಬೇಕು ಅನ್ನೋದೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಬೇಸ್ಡ್ ಆನ್ ದಿಸ್ ರಿಸಲ್ಟ್ ದೇರ್ ವಿಲ್ ಬಿ ಒನ್ ಕ್ವಶನ್ that is net December 2015. Let u of t be a continuously differentiable function taking non-negative values for t greater than 0. ಇಲ್ಲಿ ಹೇಳಿದ್ದೆ ಅಲ್ವಾ ನಾನು x greater than 0 ಇರಬೇಕು ಅಂತೇಳಿ, ಅಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ t ಇದೆ, t greater than 0 ಕೊಟ್ಟಿದ್ದಾರಲ್ವಾ. ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಷನ್ u dash is equal to 4 into u power 3/4. ಓಕೆ, ಸೊ u ಪವರ್ 3/4 ಇದೆ. ಸೊ ಆಲ್ಫಾ ಇಸ್ ಈಕ್ವಲ್ ಟು ವಾಟ್? 3/4. ಇದು ಓಪನ್ ಇಂಟರ್ವಲ್ 0 to 1 ಅಲ್ಲಿ ಇದೆಯಾ? ಇದೆ ಅಲ್ವಾ. ಸೊ ಇಟ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1. ಸೊ ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ಮು ನಮ್ಮ ರಿಸಲ್ಟಿಂಗ್ ಫಾರ್ಮೆಟಲ್ಲೇ ಇದೆ ತಾನೆ. ಸೊ ಹಿಂಗಿದ್ದಾಗ ಸೊಲ್ಯೂಷನ್ ಏನಾಗಿರುತ್ತೆ? ಸೊ ನೀವು ಸೊಲ್ಯೂಷನ್ನಿಗೂ ಡೈರೆಕ್ಟ್ ನಾನು ಈಕ್ವೇಷನ್ ಕೊಟ್ಟಿದ್ದೀನಿ, ಅದು ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ವೇರಿಯಬಲ್ ಸಪ್ರಬಲಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಯು ಡ್ಯಾಶ್ ಅಂದ್ರೇನು? du by dt is equal to 4 into u power 3/4. ನೀವು ಈ ಕಾನ್ಸ್ಟೆಂಟ್ ಎಲ್ಲ ನೋಡೋ ಅವಶ್ಯಕತೆ ಏನಿಲ್ಲ, u ಪವರ್ ಆಲ್ಫಾ ನೋಡಿದರೆ ಸಾಕು. ಓಕೆ, ಸೊ ದೆನ್ ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಾ? ಯುನ ಈ ಕಡೆ ತಗೊಂಡ್ಬರ್ತೀರಾ, u ಪವರ್ -3/4 into du is equal to 4 into dt. ಇವಾಗ ಏನು ಮಾಡಬೇಕು? ಇಂಟಿಗ್ರೇಷನ್ ಮಾಡಬೇಕು. ಓಕೆ, ಸೊ u ಪವರ್ -3/4 ಇಂಟಿಗ್ರೇಷನ್ ಮಾಡಿದರೆ ಏನಾಗುತ್ತೆ? u ಪವರ್ 1/4 ಡಿವೈಡೆಡ್ ಬೈ 1/4 ಇಸ್ ಈಕ್ವಲ್ ಟು 4t ಪ್ಲಸ್ c. ಓಕೆ, ಸೊ u ಪವರ್ 1/4 ಇಸ್ ಈಕ್ವಲ್ ಟು 1/4 ಕ್ರಾಸ್ ಮಲ್ಟಿಪ್ಲೈ ಮಾಡಿ t ಪ್ಲಸ್ c/4 ಈಸ್ ಅಗೇನ್ c. ಓಕೆ, ಸೊ ರೈಸ್ ದ ಪವರ್ ಆನ್ ಬೋತ್ ಸೈಡ್ 4t ಪ್ಲಸ್ ಸಿ ಹೋಲ್ ಪವರ್ 4. ಓಕೆ, ಇನಿಷಿಯಲ್ ಕಂಡೀಷನ್ ಏನು ಕೊಟ್ಟಿದ್ದಾರೆ? u ಆಫ್ 0 ಇಸ್ ಈಕ್ವಲ್ ಟು 0. ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ಇಲ್ಲಿ 0 ಕೊಟ್ಟಿದ್ದಾರೆ. ಓಕೆ, ಎ ವ್ಯಾಲ್ಯೂ 0 ಕೊಟ್ಟಾಗ u ಆಫ್ 0 ಇಸ್ ಈಕ್ವಲ್ ಟು 0 ಅಂದರೆ u ಆಫ್ 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಪ್ಲಸ್ ಸಿ ಈಸ್ ಸಿ. ಸಿ ಈಕ್ವಲ್ ಟು ವಾಟ್? 0. ಸೊ ಸಿ 0 ಆದರೆ u ಆಫ್ ಟಿ ಇಸ್ ಈಕ್ವಲ್ ಟು ಟಿ ಪವರ್ 4 ಇಸ್ ದ ಸೊಲ್ಯೂಷನ್, ರೈಟ್? ಅವಾಗ ನೀವು ಆನ್ಸರ್ ಏನಾಗ್ತೀರಾ? ಆಪ್ಷನ್ ಬಿ ಅಂತ ಹಾಕ್ತೀರಾ ಅಲ್ವಾ. ಬಟ್ ನಾನು ನಿಮಗೆ ರಿಸಲ್ಟ್ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ? ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್. ಯಾವ ಥರ ಎಕ್ಸ್ಟೆಂಡ್ ಮಾಡಬೇಕು? ಇಲ್ಲಿ ಇಷ್ಟು ಆನ್ಸರ್ ಬಂತು ಅಂದ ತಕ್ಷಣ ಬರೀ ಆಪ್ಷನ್ ಬಿ ಹಾಕಿದರೆ ನಿಮ್ಮ ಆನ್ಸರ್ ತಪ್ಪು. ಸೊ ಅದಕ್ಕೆ ಏನು ಮಾಡಬೇಕು? ನಾನು ಹೇಳಿರೋ ರಿಸಲ್ಟ್ ನೆನ್ಪಿಟ್ಕೋಬೇಕು. ಅವಾಗ ಏನು ಮಾಡಬೇಕು? ಟಿ ಪವರ್ 4 ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಹೇಳಿದ್ದೆ? ಯು ಆಫ್ ಟಿ ಇಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಲೈಯಿಂಗ್ ಇನ್ ಬಿಟ್ವೀನ್ 0 to some delta. Delta is any number which is greater than or equal to 0. ನೆನಪಿರಲಿ, any number. Okay, so t is replaced by t minus delta whole power 4 when x is greater than delta. ಓಕೆನಾ? ಸೊ ಈ ಫಾರ್ಮೆಟಲ್ಲಿ ಈ ಡೆಲ್ಟಾ ಪ್ಲೇಸಲ್ಲಿ ಏನಾದರೂ ಇರಲಿ, ಆಲ್ ಆರ್ ದ ಸೊಲ್ಯೂಷನ್ಸ್. ಓಕೆನಾ? ಸೊ ಇವಾಗ ಅಬ್ಸರ್ವ್ ಮಾಡಿ, ಆಪ್ಷನ್ ಸಿ ನೋಡಿ, 0 ಅಲ್ಲಿ ಡೆಲ್ಟಾ ಪ್ಲೇಸಲ್ಲಿ 1 ಹಾಕಿದರೆ ಸೇಮ್ ಅಲ್ವಾ? ನಾವು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು, ಎರಡು ಸೇಮ್ ಆಗುತ್ತೆ.
ಓಕೆ. ಸೊ ಆಪ್ಷನ್ ಸಿ ಅಬ್ಸರ್ವ್ ಮಾಡಿ, ಡೆಲ್ಟಾ ಈಕ್ವಲ್ ಟು 1 ಕೊಟ್ಟರೆ ಇಲ್ಲಿ ಆಪ್ಷನ್ ಸಿ ಬರುತ್ತಲ್ವಾ. ಸೊ ಆಪ್ಷನ್ ಸಿ ಇಸ್ ಆಲ್ಸೋ ಸೊಲ್ಯೂಷನ್. ಓಕೆ. ನೆಕ್ಸ್ಟ್ ಆಪ್ಷನ್ ಡಿ ನೋಡಿ, ಡೆಲ್ಟಾ ಈಕ್ವಲ್ ಟು 10 ಹಾಕಿ, ಆವಾಗ ಇಲ್ಲೂ ಕೂಡ 10 ಬರಬೇಕಿತ್ತಲ್ವಾ, t-10 ಬರಬೇಕಿತ್ತು. ಅದರಲ್ಲಿ ಏನು ಬಂದಿದೆ, t-1 ಬಂದಿದೆ. ಇಲ್ಲೇನು ನಂಬರ್ ಇರುತ್ತಲ್ವಾ, ಇಲ್ಲೂ ಕೂಡ ಅದೇ ಇರಬೇಕು. ಸುಮ್ಮನೆ ನೋಡಿ ಆಪ್ಷನ್ ಡಿನೂ ರೈಟ್ ಹಾಕಿದರೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ಡೆಲ್ಟಾ 10 ತಗೊಂಡಿದ್ದಾರೆ, ಅಲ್ಲಿ t-1 ಇದೆ. ಸೊ ಇಟ್ ಈಸ್ ನಾಟ್ ದ ಸೊಲ್ಯೂಷನ್. ಸೊ ಆಪ್ಷನ್ ಡಿ ಈಸ್ ನಾಟ್ ದ ಆನ್ಸರ್. ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಆರ್ ದ ಆನ್ಸರ್. ಬಟ್ ಆಪ್ಷನ್ ಎ ಒಂದಿದೆ, ಅದನ್ನು ಚೆಕ್ ಮಾಡಿ. ಯು ಆಫ್ ಟಿ ಇಸ್ ಈಕ್ವಲ್ ಟು 0, ಅದು ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ನ ಸ್ಯಾಟಿಸ್ಫೈ ಮಾಡುತ್ತಾ ನೋಡ್ರಿ. ಯು ಆಫ್ ಟಿ ಈಕ್ವಲ್ ಟು 0 ಗಿವನ್ ಯು ಆಫ್ ಟಿ ಈಕ್ವಲ್ ಟು 0, ಯು ಡ್ಯಾಶ್ ಏನಾಗುತ್ತೆ, ಯು ಡ್ಯಾಶ್ ಕೂಡ 0 ಆಗುತ್ತೆ. ಸೊ 4 ಇಂಟು ಯು ಪವರ್ 3/4 ಏನಾಗುತ್ತೆ, 4 ಇಂಟು 0 ಈಸ್ 0. ಸೊ ಬೋತ್ ಆರ್ ಈಕ್ವಲ್. ಸೊ ಯು ಆಫ್ ಟಿ ಈಕ್ವಲ್ ಟು 0 ಅನ್ನೋದು ನಮ್ಗೆ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ನ ಸ್ಯಾಟಿಸ್ಫೈ ಮಾಡ್ತಿದೆ ಅಲ್ವಾ. ಅಂಡ್ ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ರೆ ಅದನ್ನು ಸ್ಯಾಟಿಸ್ಫೈ ಮಾಡ್ಬೇಕು. ಏನು ಕೊಟ್ಟಿದ್ದಾರೆ, ಯು ಆಫ್ 0 ಈಕ್ವಲ್ ಟು 0 ಕೊಟ್ಟಿದ್ದಾರೆ, ಸ್ಯಾಟಿಸ್ಫೈ ಮಾಡುತ್ತಲ್ವಾ. ಸೊ ಯು ಆಫ್ ಟಿ ಈಕ್ವಲ್ ಟು 0 ಈಸ್ ಆಲ್ಸೋ ದ ಸೊಲ್ಯೂಷನ್. ಓಕೆ. ಸೊ ಯಾವ್ಯಾವ ಆಪ್ಷನ್ ರೈಟ್, ಆಪ್ಷನ್ ಎ, ಬಿ, ಸಿ ಆಲ್ ಆರ್ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ಆಫ್ ನೆಟ್ ನವೆಂಬರ್ 2020 ಪಾರ್ಟ್ ಬಿ ಕ್ವಶನ್. ಓಕೆ. ಪಾರ್ಟ್ ಬಿ ಅಂದರೆ ಒಂದೇ ಒಂದು ಆನ್ಸರ್ ಕರೆಕ್ಟ್ ಇರುತ್ತೆ. ಲೆಟ್ ಕೆ ಬಿ ಎ ಪಾಸಿಟಿವ್ ಇಂಟೀಜರ್, ಕನ್ಸಿಡರ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. ವಾಟ್, dy by dt is equal to y power 5k divided by 5k plus 2, y of 0 equal to 0 and t is greater than 0. ಓಕೆ. ಇಲ್ಲಿ ನೋಡಿ t greater than 0 ಕೊಟ್ಟಿದ್ದಾರೆ. ಒನ್ ಮೋರ್ ಥಿಂಗ್ ಏನಾಗಬೇಕು ನಮಗೆ, ಈ ಪವರ್ ಅಲ್ಲಿರೋದು ಆಲ್ಫಾ ಎಲ್ಲಿರಬೇಕು, ಓಪನ್ ಇಂಟರ್ವಲ್ 0,1 ಅಲ್ಲಿ ಇರಬೇಕು. ಸೊ ಅದನ್ನ ಹಂಗೇನೋ ಚೆಕ್ ಮಾಡ್ಬೋದು ನೀವು. ಓಕೆ. ಸೊ ಕ್ಲಿಯರ್ಲಿ 5k plus 2 is greater than 5k. ಸೊ 5k ಪ್ಲಸ್ ಏನಾಗಬೇಕು, 5k ಡಿವೈಡೆಡ್ ಬೈ 5k ಪ್ಲಸ್ 2 ಈಸ್ ಲೆಸ್ ದ್ಯಾನ್ 1. ಆ್ಯಂಡ್ ಸಿನ್ಸ್ k is positive, this is positive, so it is greater than 0. ಓಕೆನಾ. ಸೊ ಇಟ್ ಲೈಯಿಂಗ್ ಇನ್ ಬಿಟ್ವೀನ್ ಓಪನ್ ಇಂಟರ್ವಲ್ 0 to 1. ಇದು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೂ ಕೂಡ k is ಪಾಸಿಟಿವ್ ಇಂಟಿಜರ್ ಅಂದಿದ್ದಾರಲ್ವ, ಯಾವ್ದಾದ್ರು ಒಂದು ನಂಬರ್ ಕೊಡ್ರಿ, ಅವಾಗ ನಿಮಗೆ ಇನ್ನೂ ಸಿಂಪಲ್ ಆಗಿಬಿಡುತ್ತೆ ಅಷ್ಟೇ ಆನ್ಸರ್. ಓಕೆ. ಸೊ k is equal to 1 ಕೊಡಿ, ಅವಾಗ ಏನಾಗುತ್ತೆ, y dash is equal to y power 5 into 1, 5 divided by 5 plus 2, 7. 5/7 is clearly lying in between 0 to 1 ಅಲ್ವಾ. ಸೊ ನಮಗೆ ನನ್ನ ರಿಸಲ್ಟ್ ಹೇಳಿದ್ನಲ್ಲ ಅದೇ ಫಾರ್ಮೆಟಲ್ಲಿ ಇದೆಯಾ ಇದು. ಸೊ ಏನು ಹೇಳಿದಾರೆ ನೋಡೋಣ ಇವಾಗ. ಇಟ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ, ಹೌದಾ. ಏನು ಹೇಳಿದ್ದೆ, ಇಟ್ ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳಿರ್ಲಿಲ್ವಾ. ಸೊ ಇಟ್ ಹ್ಯಾಸ್ ಅಟ್ ಮೋಸ್ಟ್ 2 ಸೊಲ್ಯೂಷನ್. ನೋ, it has infinitely many solutions which are continuously differentiable on 0 to infinity, right ಅಲ್ವಾ. on 0 to infinity ಯಾಕೆ ಅಂದರೆ t is greater than 0 ಅಂತ ಕೊಟ್ಟಿದ್ದಾರೆ ನೋಡಿ. t greater than 0 ಅಂದ್ರೆ ಏನು, ಓಪನ್ ಇಂಟರ್ವಲ್ 0 to infinity. so it is continuously differentiable because it is the solution of a differential equation. so it should be continuous and differentiable ಅಲ್ವಾ. so it has infinitely many solution. ರಿಸಲ್ಟ್ ಹೇಳಿದ್ನಲ್ವಾ. so option D, it has no kind. so option D is also wrong. so answer is ಆಪ್ಷನ್ ಸಿ. ಇಲ್ಲಿ ನೋಡ್ರಿ, ಆ ರಿಸಲ್ಟ್ ನೆನಪಿದ್ರೆ ಇದನ್ನು ಒಂದೇ ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಈಸ್, ಇದು ಆ ಫಾರ್ಮ್ಯಾಟ್ ಅಲ್ಲ ಆದ್ರೂ ಹಾಕಿದ್ದೀನಿ. ನೆಕ್ಸ್ಟ್ ಹೇಳ್ತೀನಿ ಇದನ್ನು. ನೆಕ್ಸ್ಟ್ ನೋಡಿ. ಸೊ ಓಕೆ, ಇದನ್ನು ಕ್ವಶನ್ ನಂಬರ್ 4 ನೋಡಿ. ಲೆಟ್ ಅಸ್ ಕನ್ಸಿಡರ್ ದ ಫಾಲೋಯಿಂಗ್ 2 ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ಸ್. ಪಿ ಅಂತ ಏನು ಹೇಳಿದ್ದಾರೆ, x dash is equal to square root of x of t. q is y dash is equal to minus square root of y of t. ಸ್ಕ್ವೈರ್ ರೂಟ್ ಆಫ್ x of t ಅಂತಂದ್ರೆ ಹೆಂಗೆ ಬರಿಬೋದು, x power 1/2. x power 1/2. this is minus y power 1/2. okay. and initial conditions, here t greater than 0, x of 0 equal to 0. here also t greater than 0, y of 0 equal to 0. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ರಿಸಲ್ಟ್ ಟೈಪ್ ಇದೆಯಾ, ಇದು ಹಾಗೆ ಇದೆಯಾ. ಆಲ್ಫಾ ಅಂದ್ರೇನು, 1/2 ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0 to 1. ಸೊ ಇಟ್ ಈಸ್ ಅವರ್ ರಿಸಲ್ಟ್. ಬಟ್ ಇಲ್ಲಿ ನೋಡಿ, ಇಲ್ಲೂ ಕೂಡ ಆಲ್ಫಾ 1/2ನೇ, ಬಟ್ ಮೈನಸ್ ಇದೆ. ನಾನು ಹೇಳಿದ್ದೆ ಮೈನಸ್ ಬರೋಂಗಿಲ್ಲ, ಮೈನಸ್ ಇದ್ರೆ ಆ ರಿಸಲ್ಟ್ ಅಪ್ಲೈ ಆಗಲ್ಲ. ಓಕೆ. ಫಸ್ಟು ಪಿಗೆ ಮಾತ್ರ ಆ ರಿಸಲ್ಟ್ ಅಪ್ಲೈ ಆಗುತ್ತೆ ನಿಮಗೆ. ಓಕೆನಾ, ಅರ್ಥ ಆಯ್ತಾ. ಸೊ ಪಿ ಈಕ್ವೇಷನ್ ಇದೆಯಲ್ಲ, ಅದಕ್ಕೆ ಮಾತ್ರ ನಮ್ಮ ರಿಸಲ್ಟ್ ಅಪ್ಲೈ ಆಗುತ್ತೆ. ಸೊ ಇಟ್ ಹ್ಯಾಸ್ ಹೌ ಮೆನಿ ಸೊಲ್ಯೂಷನ್, ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಸೊ ಪಿ ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಅದನ್ನೇ ಅಲ್ವಾ ಕೇಳಿರೋದವರು, ಇನ್ಫೈನೈಟ್ ಸೊಲ್ಯೂಷನ್ ಎಷ್ಟಿದಾವೆ ಅಂತಲೇ ಕೇಳಿರೋದು. ಈಗ ಕ್ಯೂ ಬಗ್ಗೆ ನೋಡೋಣ, ಕ್ಯೂ ಏನಾಗುತ್ತೆ ಅಂತೇಳಿ. ಸೊ ಇದಂತೂ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಅಂತ ನಮ್ಮ ರಿಸಲ್ಟ್ ಯೂಸ್ ಮಾಡಿ ನಾವು ಹೇಳೋಕ್ಕಾಗಲ್ಲ, ಬಟ್ ಚೆಕ್ ಮಾಡಿ ಒಂದ್ಸಲ. ಓಕೆ. ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಿ, dy by dt is equal to minus y power
1/2. ಸೊ ವೇರಿಯಬಲ್ ಸಪ್ರಬಲ್. ಇದನ್ನ ಇಲ್ಸ್ ತಗೊಂಬಂದ್ರೆ ಏನಾಗುತ್ತೆ, y ಪವರ್ -1/2 dy ಇಸ್ ಈಕ್ವಲ್ ಟು ಮೈನಸ್ dt. ಇಂಟಿಗ್ರೇಷನ್ ಮಾಡಿ, ಇಂಟಿಗ್ರೇಷನ್ ಆಫ್ y ಪವರ್ -1/2 ಏನಾಗುತ್ತೆ, y ಪವರ್ ಪ್ಲಸ್ 1/2 ಡಿವೈಡೆಡ್ ಬೈ 1/2 ಇಸ್ ಈಕ್ವಲ್ ಟು -t ಪ್ಲಸ್ c. ಓಕೆ, 1/2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, y ಪವರ್ 1/2 ಇಸ್ ಈಕ್ವಲ್ ಟು -t/2 ಪ್ಲಸ್ c/2 ಅಂದರೆ c. ಓಕೆ, ಸೊ ಇವಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದರೆ ದಿಸ್ ವಿಲ್ ಬಿ ಹೋಲ್ ಸ್ಕ್ವೇರ್. ಓಕೆ, ಆ್ಯಂಡ್ y ಆಫ್ 0 ಈಕ್ವಲ್ ಟು 0 ಅಪ್ಲೈ ಮಾಡಿದರೆ c 0 ಬರುತ್ತೆ. ಸೊ ಆನ್ಸರ್ ಈಸ್ y ಇಸ್ ಈಕ್ವಲ್ ಟು -t/2 ಹೋಲ್ ಸ್ಕ್ವೇರ್, ದಟ್ ಈಸ್ t ಸ್ಕ್ವೇರ್ ಬೈ 4 ಮೈನಸ್ ಹೋಲ್ ಸ್ಕ್ವೇರ್ ಪ್ಲಸ್ ಆಗಿಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಇದನ್ನು ನೀವು ಎಕ್ಸ್ಟೆಂಡ್ ಮಾಡ್ಬೋದು, ಆದರೆ ಎಕ್ಸ್ಟೆಂಡ್ ಮಾಡಿದರೆ ಅದು ನಿಮಗೆ ಇದಕ್ಕೆ ಸೊಲ್ಯೂಷನ್ ಆಗಲ್ಲ. ಆಗಲೇ ಹೇಳಿದ್ನಲ್ಲ, ಅದೇ ಥರ t²/4ನ ಎಕ್ಸ್ಟೆಂಡ್ ಮಾಡ್ಬೋದು. ಎಕ್ಸ್ಟೆಂಡ್ ಮಾಡಿದರೆ ನೀವು ಫೈಂಡ್ ಔಟ್ ಮಾಡಿ ಇದನ್ನು ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ಚೆಕ್ ಮಾಡಿ, ಸ್ಯಾಟಿಸ್ಫೈ ಆಗಲ್ಲ. ಓಕೆ, ಸೊ ಇದಕ್ಕೆ ಇದಷ್ಟೇ ಸೊಲ್ಯೂಷನ್ ಇದೆ. ಓಕೆ, ಆ್ಯಂಡ್ y ಆಫ್ t ಈಕ್ವಲ್ ಟು 0 ಸೊಲ್ಯೂಷನ್ ಆಗುತ್ತಾ, y ಡ್ಯಾಶ್ 0 ಆಗುತ್ತೆ, y ಆಫ್ t 0, 0 ಈಕ್ವಲ್ ಟು 0 ಸೊಲ್ಯೂಷನ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಸೊಲ್ಯೂಷನ್ ಆ್ಯಂಡ್ y ಆಫ್ t ಈಕ್ವಲ್ ಟು 0 ಈಸ್ ಒನ್ ಸೊಲ್ಯೂಷನ್. ಓಕೆ, ಇದಕ್ಕೆ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ದು ನಾನಿಲ್ಲಿ ಪ್ಲಸ್ ಇರಬೇಕು, ಮೈನಸ್ ಇದ್ದರೆ ನಮ್ಮ ರಿಸಲ್ಟು ಸ್ಯಾಟಿಸ್ಫೈ ಆಗಲ್ಲ. ಓಕೆನಾ? ಸೊ ಆನ್ಸರ್ ಏನಾಗುತ್ತೆ ನೋಡಿ. ಸೊ ಪಿ ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಓಕೆ, ಎಲ್ಲಿ ಹೇಳಿದ್ದಾರೆ ಪಿ ಹ್ಯಾಸ್ ಯುನಿಕ್, ನೋ, ಆಪ್ಷನ್ ಏನ್ ರಾಂಗ್. ಬಿ ಹ್ಯಾಸ್ ಯುನಿಕ್ ಸೊಲ್ಯೂಷನ್, ಪಿ ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್, ಕ್ಯೂ ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಸೊ ಪಿ ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಅಲ್ವಾ? ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ದ ಕ್ವಶನ್ ಆಫ್ ನೆಟ್ ನವೆಂಬರ್ 2020. ಇಲ್ಲಿ ನೋಡಿ ಏನು ಹೇಳಿದ್ದಾರೆ, y ನಾಟ್ ಗ್ರೇಟರ್ ದ್ಯಾನ್ 0, z ನಾಟ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಆಲ್ಫಾ ಗ್ರೇಟರ್ ದ್ಯಾನ್ 1. ಇವನ್ನೆಲ್ಲ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು, ಅದರಿಂದನೇ ಆನ್ಸರು ಕರೆಕ್ಟಾಗಿ ಬರೋದು. ಓಕೆ, ಆಲ್ಫಾ ಗ್ರೇಟರ್ ದ್ಯಾನ್ 1, ಕನ್ಸಿಡರ್ ದ 2 ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಹೇಳಿದ್ದಾರೆ. ಸ್ಟಾರು ಮತ್ತು ಡಬಲ್ ಸ್ಟಾರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಏನು ಆಪ್ಷನ್ ಏನಿದಾವೆ ಅಂತಲೂ ಮುಂಚೆನೇ ಅಬ್ಸರ್ವ್ ಮಾಡಬೇಕು ನೀವು, ಏನನ್ನು ನಾನು ಫೈಂಡ್ ಔಟ್ ಮಾಡಬೇಕು, ಏನನ್ನು ಅನಲೈಸ್ ಮಾಡಬೇಕು ಅಂತೇಳಿ. ಓಕೆ, ಸೊ ಗ್ಲೋಬಲ್ ಸೊಲ್ಯೂಷನ್, ಸ್ಟಾರು ಡಬಲ್ ಸ್ಟಾರು ಗ್ಲೋಬಲ್ ಸೊಲ್ಯೂಷನ್ ಮತ್ತು ಲಿಮಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ z ಆಫ್ ಟಿ, y ಆಫ್ ಟಿಗೆ ವಿ ನೀಡ್ ಟು ಫೈಂಡ್ ಔಟ್ y ಆಫ್ ಟಿ ಆ್ಯಂಡ್ z ಆಫ್ ಟಿ, ದಟ್ ಈಸ್ ಸೊಲ್ಯೂಷನ್ ಆಫ್ ಸ್ಟಾರ್ ಆ್ಯಂಡ್ ಡಬಲ್ ಸ್ಟಾರ್ ಅಲ್ವಾ? ಸೊ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರೋ ಅದ್ರದ್ದಂತೂ ಈಸಿ ಇದೆ ಅಲ್ವಾ? ಸೊ ನಿಮಗೆ ಆಲ್ಫಾ ಇರೋದು ಕಷ್ಟ ಅನಿಸಿದ್ರೆ ಆಲ್ಫಾಗೆ ಏನಿ ನಂಬರ್ ಕೊಟ್ಕೊಳ್ಳಿ. ಏನಂತ ಹೇಳಿದ್ದಾರೆ, ಆಲ್ಫಾ ಗ್ರೇಟರ್ ದ್ಯಾನ್ 1 ಅಂತ ಹೇಳಿದಾರಲ್ವಾ? ಸೊ ಗ್ರೇಟರ್ ದ್ಯಾನ್ 1 ಇರೋಂಥ ಒಂದು ನಂಬರ್ 2. ಸೊ ಲೆಟ್ ಅಸ್ ಟೇಕ್ ಆಲ್ಫಾ ಈಸ್ ಈಕ್ವಲ್ ಟು 2. ಆವಾಗ ಸ್ಟಾರ್ ಏನಾಗುತ್ತೆ, dy/dt ಈಸ್ ಈಕ್ವಲ್ ಟು y ಪವರ್ 2. ಇವಾಗ ಇದನ್ನು ಸಾಲ್ವ್ ಮಾಡಿ, ಸೊಲ್ಯೂಷನ್ ಏನು ಬರುತ್ತೆ ಹೇಳಿ? ವೇರಿಯಬಲ್ ಸಪ್ರಬಲ್, ಇಂಟಿಗ್ರೇಷನ್ ಆಫ್ y ಪವರ್ -2 dy ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ dt. ಇಂಟಿಗ್ರೇಷನ್ ಆಫ್ y ಪವರ್ -2 ಏನಾಗುತ್ತೆ, y ಪವರ್ -1 ಡಿವೈಡೆಡ್ ಬೈ -1 ಈಸ್ ಈಕ್ವಲ್ ಟು t ಪ್ಲಸ್ c ಅಲ್ವಾ? ಸೊ ದಟ್ ಈಸ್ -1/y ಇಸ್ ಈಕ್ವಲ್ ಟು t ಪ್ಲಸ್ c. y ಆಫ್ 0 ಏನಂತ ಕೊಟ್ಟಿದ್ದಾರೆ, y ನಾಟ್ ಅಂತ ಕೊಟ್ಟಿದ್ದಾರಲ್ವಾ? ಸೊ y ಆಫ್ 0 ಫೈಂಡ್ ಔಟ್ ಮಾಡಿ, 1/y ನಾಟ್ ಇಸ್ ಈಕ್ವಲ್ ಟು 0 ಪ್ಲಸ್ c. ಸೊ c ವ್ಯಾಲ್ಯೂ ಏನಿದೆ, -1/y ನಾಟ್. -1/y ಇಸ್ ಈಕ್ವಲ್ ಟು t ಮೈನಸ್ 1/y ನಾಟ್. ಓಕೆ, ವಿ ನೀಡ್ ಟು ಫೈಂಡ್ ಔಟ್ y. ಓಕೆ, ಸೊ ಅದಕ್ಕೇನು ಮಾಡಿ, ಫಸ್ಟ್ ಇಲ್ಲಿ 1/y is equal to 1/y naught minus t, 1/y naught. Okay, take the LCM, y naught is equal to 1 minus y naught t. So y is equal to reciprocal ತಗೊಳ್ಳಿ, y ಏನಾಗುತ್ತೆ, y naught divided by 1/y naught t. ಸೇಮ್ ಇದೇ ಥರ ಡಬಲ್ ಸ್ಟಾರಿಗೆ ಫೈಂಡ್ ಔಟ್ ಮಾಡಿ ಸೊಲ್ಯೂಷನ್ನ. ಆಲ್ಫಾ 2 ತಗೊಂಡು ಏನಿದೆ, dz/dt is equal to -z/2, ಮೈನಸ್ ಎಕ್ಸ್ಟ್ರಾ ಇದೆ ಅಷ್ಟೇ. ಫೈಂಡ್ ಔಟ್ ಮಾಡಿ ಬೇಗ, ಇಲ್ಲೆಲ್ಲ ಮೈನಸ್ ಹಾಕೋತಾ ಹೋಗಿ ಅಷ್ಟೇ, ಮೈನಸ್. ಇಷ್ಟೊತ್ತಿಗೆ ಹೇಳ್ಬೇಕಿತ್ತು. ಸೊ z ಆಫ್ ಟಿ ಇಸ್ ಈಕ್ವಲ್ ಟು ಮೈನಸ್, ಇಲ್ಲಿ ಮೈನಸ್ ಹಾಕೋತಾ ಹೋಗಿ, ಸೇಮ್ ಮೈನಸ್. ಸೊ ಇಲ್ಲಿ ಮೈನಸ್ಸು, ಸೊ ಮೈನಸ್ ಎಲ್ಲ ಕಡೆ ಏನಾಗ್ತವೆ, ಪಾಸಿಟಿವ್ ಆಗಿಬಿಡ್ತವೆ. ಸೊ 1/z ಇಸ್ ಈಕ್ವಲ್ ಟು ಟಿ ಪ್ಲಸ್ 1/z0. ಸೊ ಏನಾಗುತ್ತೆ, z0 ಡಿವೈಡೆಡ್ ಬೈ 1 ಪ್ಲಸ್ z0 ಇಂಟು ಟಿ ಅಲ್ವಾ? ಅದೇ ಥರ ಸಾಲ್ವ್ ಮಾಡಿರಿ, ಬೇಗ ಮಾಡ್ಬೇಕು, ಈ ಥರ ಯೋಚನೆ ಮಾಡ್ಬೇಕು, ಸುಮ್ಮನೆ ಮತ್ತೆಲ್ಲ ಬರ್ಕೊಂತ ಕೂರಬಾರ್ದು. ಎಕ್ಸಾಮಲ್ಲಿ ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಇರುತ್ತಲ್ವಾ? ಸೊ ದಿಸ್ ಈಸ್ z ಆಫ್ ಟಿ. ಇವಾಗ ಅನಲೈಸ್ ಮಾಡಿ, ಗ್ಲೋಬಲ್ ಸೊಲ್ಯೂಷನ್ ಅಂದರೆ ಏನು ಅಂತಲೂ ಅವರೇ ಕೊಟ್ಟಿದ್ದಾರೆ. ಸೊ ವಿ ಸೇ ದಟ್ ಸೊಲ್ಯೂಷನ್ ಟು ಎ ಡಿಫರೆನ್ಷಿಯಲ್ ಈಕ್ವೇಷನ್ ಎಕ್ಸಿಸ್ಟ್ ಗ್ಲೋಬಲಿ ಇಫ್ ಇಟ್ ಎಕ್ಸಿಸ್ಟ್ ಫಾರ್ ಆಲ್ t ಗ್ರೇಟರ್ ದ್ಯಾನ್ 0.
ಓಕೆ, ಬಿಕಾಸ್ ಇಲ್ಲಿ ಟಿ ಗ್ರೇಟರ್ ದ್ಯಾನ್ 0 ಅಂತ ಮುಂಚೆನೇ ಅವ್ರು ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಟಿ ಗ್ರೇಟರ್ ದ್ಯಾನ್ 0 ಅಂತೇಳಿ. ಸೊ ಇಫ್ ಸೊಲ್ಯೂಷನ್ ಎಕ್ಸಿಸ್ಟ್ ಫಾರ್ ಆಲ್ ಟಿ ಗ್ರೇಟರ್ ದ್ಯಾನ್ 0 ವಿ ಸೇಡ್ ದಟ್ ಸೊಲ್ಯೂಷನ್ ಎಕ್ಸಿಸ್ಟ್ ಗ್ಲೋಬಲಿ. ಓಕೆನಾ? ಸೊ ಇವಾಗ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾವ ಅಂತ ನೋಡೋಣ. ಸೊ y ಆಫ್ ಟಿ ಇದೆ. ಓಕೆ, ಇದು ಯಾವಾಗ ಎಕ್ಸಿಸ್ಟ್ ಆಗಲ್ಲ ಅಬ್ಸರ್ವ್ ಮಾಡಿ. ಈ ಡಿನಾಮಿನೇಟರ್ ಏನಾದರೂ 0 ಆದರೆ ನಮಗೆ ಇದು ಎಕ್ಸಿಸ್ಟ್ ಆಗಲ್ಲ ಅಲ್ವಾ? ಡಿನಾಮಿನೇಟರ್ 0 ಆದರೆ ಇನ್ಫಿನಿಟಿ ಬಂದ್ಬಿಡುತ್ತೆ, ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. ಸೊ ಡಿನಾಮಿನೇಟರ್ ಏನಾದ್ರು 0 ಆಗೋ ಚಾನ್ಸ್ ಇದೆಯಾ ಚೆಕ್ ಮಾಡಿ. ಸೊ 0 ಯಾವಾಗ ಆಗುತ್ತೆ? 1 ಮೈನಸ್ ವೈ ನಾಟ್ ಟಿ ಇಸ್ ಈಕ್ವಲ್ ಟು 0 ಆದರೆ, ದಟ್ ಈಸ್ ಟಿ ಇಸ್ ಈಕ್ವಲ್ ಟು 1 ಬೈ ವೈ ನಾಟ್ ಆಗ್ಬೋದಲ್ವಾ? 1 ಬೈ ಟಿ ಪಾಸಿಟಿವ್, ವೈ ನಾಟ್ ಈಸ್ ಆಲ್ಸೋ ಪಾಸಿಟಿವ್, ಸೊ 1 ಬೈ ವೈ ನಾಟ್ ಈಸ್ ಪಾಸಿಟಿವ್. ಸೊ ಐ ಕ್ಯಾನ್ ಟೇಕ್ ಟಿ ಇಸ್ ಈಕ್ವಲ್ ಟು 1 ಬೈ ವೈ ನಾಟ್, ರೈಟ್? So if I take t is equal to 1 by y naught, this solution does not exist. This y of t does not exist for t is equal to 1 by y naught. So ಇದು ಒಂದು ಪಾಯಿಂಟಲ್ಲಿ ಎಕ್ಸಿಸ್ಟ್ ಆಗಿಲ್ಲ, ಒಂದು ಪಾಯಿಂಟಲ್ಲಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಿಲ್ಲ ಅಂದ್ರೂ ನಾವು ಗ್ಲೋಬಲ್ ಸೊಲ್ಯೂಷನ್ ಅಂತ ಕರೆಯಲ್ಲ. ಸೊ ವೈ ಯಾವುದು? ಸ್ಟಾರ್ ಅಲ್ವಾ? ಫಾರ್ ಡಿಫರೆನ್ಷಿಯಲ್ ಈಕ್ವೇಷನ್ ಸ್ಟಾರ್ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್ ಗ್ಲೋಬಲಿ. ಸೊ ಇವಾಗ ಯಾವ್ಯಾವ ಆಪ್ಷನ್ ರಿಮೂವ್ ಮಾಡ್ಬೋದು ನೋಡಿ. ಬೋತ್ ಸ್ಟಾರ್ ಅಂಡ್ ಡಬಲ್ ಸ್ಟಾರ್ ಯಾವ ಗ್ಲೋಬಲ್ ಸೊಲ್ಯೂಷನ್? ನೋ, ವೈ ಸ್ಟಾರು ಗ್ಲೋಬಲ್ ಸೊಲ್ಯೂಷನ್ ಇಲ್ಲ. ನನ್ ಆಫ್ ಯಾವ ಗ್ಲೋಬಲ್ ಸೊಲ್ಯೂಷನ್ ಇನ್ನು ಚೆಕ್ ಮಾಡಬೇಕು. ಝಡ್ ಆಫ್ ಟಿಗೂ ಚೆಕ್ ಮಾಡಬೇಕು. ಝಡ್ ಆಫ್ ಟಿಗೆ ಏನು ನೋಡಿ, ಝಡ್ ನಾಟ್ ಪಾಸಿಟಿವ್ ಅಲ್ವಾ, ಟಿ ಪಾಸಿಟಿವ್. ಸೊ 1 ಪ್ಲಸ್ ಝಡ್ ನಾಟ್ ಟಿ ಆಲ್ವೇಸ್ ಪಾಸಿಟಿವ್, ಝಡ್ ನಾಟ್ ಪಾಸಿಟಿವ್. ಸೊ ಡಿನಾಮಿನೇಟರ್ 0 ಆಗೋ ಚಾನ್ಸೇ ಇಲ್ಲ ಅಲ್ವಾ? ಸೊ ಇಟ್ ಎಕ್ಸಿಸ್ಟ್ ಫಾರ್ ಆಲ್ ಟಿ ಗ್ರೇಟರ್ ದ್ಯಾನ್ 0. ಸೊ ಝಡ್ಡಿಗೆ ಗ್ಲೋಬಲ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ಡಬಲ್ ಸ್ಟಾರಿಗೆ ಗ್ಲೋಬಲ್ ಸೊಲ್ಯೂಷನ್ ಇದೆ, ಸ್ಟಾರಿಗೆ ಗ್ಲೋಬಲ್ ಸೊಲ್ಯೂಷನ್ ಇಲ್ಲ. ಸೊ ಆಪ್ಷನ್ ಬಿ ಅಲ್ಲಿ ನನ್ ಆಫ್ ಯಾವ ಗ್ಲೋಬಲ್ ಸೊಲ್ಯೂಷನ್ ಅಂದಿದ್ದಾರೆ ಅದು ಕೂಡ ರಾಂಗ್. ಎ ಅಂಡ್ ಬಿ ಬೋತ್ ಆರ್ ರಾಂಗ್. ಓಕೆ, ಆಪ್ಷನ್ ಸಿ ಅಲ್ಲಿ ದೇರ್ ಎಕ್ಸಿಸ್ಟ್ ಎ ಗ್ಲೋಬಲ್ ಸೊಲ್ಯೂಷನ್ ಫಾರ್ ಸ್ಟಾರ್ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್ ಬಿಕಾಸ್ ಸ್ಟಾರಿಗೆ ಗ್ಲೋಬಲ್ ಸೊಲ್ಯೂಷನ್ ಇಲ್ಲ ಅಲ್ವಾ? ನೆಕ್ಸ್ಟ್ ಆಪ್ಷನ್ ಡಿ ದೇರ್ ಎಕ್ಸಿಸ್ಟ್ ಎ ಗ್ಲೋಬಲ್ ಸೊಲ್ಯೂಷನ್ ಫಾರ್ ಡಬಲ್ ಸ್ಟಾರ್, ರೈಟ್? ಬಟ್ ಒನ್ ಮೋರ್ ಚೆಕ್ ಮಾಡ್ಬೇಕು ನಾವು ಅದನ್ನ. ಇವೆಲ್ಲ ಎ ಬಿ ಸಿ ರಾಂಗ್, ಸೊ ಡಿನ ರೈಟ್ ಅಂತ ಹಾಕ್ಬೋದು. ನೀವು ಲಿಮಿಟ್ ಚೆಕ್ ಮಾಡ್ದೇನು ಕೂಡ ಡಿನ ರೈಟ್ ಅಂತೇಳಿ ಹಾಕ್ಬೋದು. ಬಟ್ ಸ್ಟಿಲ್ ಲಿಮಿಟ್ನ ಚೆಕ್ ಮಾಡಬೇಕು ಅಂದ್ರೆ ಹೆಂಗೆ ಮಾಡಬೇಕು? There existed t less than infinity such that limit as t tends to t y of t is equal to plus infinity ಅಂತ ಹೇಳಿದ್ದಾರೆ. There exist capital T less than infinity ಅಂತ ಹೇಳಿದ್ದಾರೆ. ಓಕೆ, ಸೊ ಆ ಕ್ಯಾಪಿಟಲ್ ಟಿನ ನಾನು 1 by y ನಾಟ್ ಅಂತ ತಗೊತೀನಿ. ಯಾಕೆಂದ್ರೆ ಇಲ್ಲೇ ತಾನೇ ಇದು 0 ಆಗ್ತಿರೋದು, 0 ಆದಕ್ಕೆ ತಾನೇ ಇದು ಇನ್ಫಿನಿಟಿ ಆಗೋದು. ಸೊ 1 by y ನಾಟ್ ಅಂತ ತಗೊತೀನಿ. ಸೊ ಲಿಮಿಟ್ ಆಸ್ ಸ್ಮಾಲ್ ಟಿ ಟೆಂಡ್ಸ್ ಟು ಕ್ಯಾಪಿಟಲ್ ಟಿ ಅಂತ ಹೇಳಿದಾರಲ್ವಾ? ಕ್ಯಾಪಿಟಲ್ ಟಿ ಅಂದ್ರೇನು? 1 by y ನಾಟ್ mod of y of t ಏನಾಗುತ್ತೆ ಅಂತ ಚೆಕ್ ಮಾಡಿ. ಸೊ ಲಿಮಿಟ್ ಆಸ್ ಟಿ ಟೆಂಡ್ಸ್ ಟು 1 by y ನಾಟ್ mod of y ನಾಟ್ by 1 minus y ನಾಟ್ t. ಓಕೆ, ಸೊ ಅಟ್ t is equal to 1 by y ನಾಟ್ 1 minus 1 0. ಸೊ ಎನಿಥಿಂಗ್ ಬೈ 0 ಇನ್ಫಿನಿಟಿ, ಪ್ಲಸ್ ಆರ್ ಮೈನಸ್ ಇನ್ಫಿನಿಟಿ ಬರುತ್ತೆ. ಇದು ನೆಗೆಟಿವ್ ಬರುತ್ತೋ ಪಾಸಿಟಿವ್ ಬರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಮಾಡ್ ಹಾಕಿದರೆ ಇಟ್ ಈಸ್ ಆಲ್ವೇಸ್ ಪ್ಲಸ್ ಇನ್ಫಿನಿಟಿ. ಓಕೆ, ಸೊ ದಟ್ ಈಸ್ ಆಲ್ಸೋ ಟ್ರೂ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಸೊ ಇಷ್ಟೇ, ಇದೊಂದು ಸಣ್ಣ ರಿಸಲ್ಟ್ನ ನೀವು ನೆನ್ಪಿಟ್ಕೊಂಡ್ರೆ ಇದ್ರ ಮೇಲೆ ಇನ್ನೊಂದು ಸುಮಾರು ಪ್ರಾಬ್ಲಮ್ಸ್ ಇದ್ದಾವೆ, ನೀವು ಬೇಕಾದರೆ ನೋಡ್ಕೊಳ್ಳಿ. ಓಕೆ, ಸೊ ಇದರಿಂದ ನೀವು ನೆಟ್ ಎಕ್ಸಾಮಲ್ಲಿ ಬರುತ್ತಿದ್ದು, ಆಲ್ಮೋಸ್ಟ್ ನೆಟ್ ಎಕ್ಸಾಮಲ್ಲೇ ಇರೋದು. ಓಕೆ, ಸೊ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್.